ಎಬಿವಿಪಿ ಆಯೋಜನೆ ಮಾಡಿದ್ದ ರಾಣಿ ಅಬ್ಬಕ್ಕ ದೇವಿ ಅವರ ರಥಯಾತ್ರೆಯಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಭಾಗಿಯಾಗಿರುವಂಥದ್ದು, ಜೊತೆಗೆ ಪುಷ್ಪಾರ್ಚನೆಯನ್ನ ಮಾಡಿರುವಂಥದ್ದು. ಇದು ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತದೆ. ನಿಜಕ್ಕೂ ಪರಮೇಶ್ವರ್ ಅವರಿಗೆ ಆಹ್ವಾನವನ್ನ ನೀಡಲಾಗಿತ್ತ ಎಂಬ ಒಂದು ಸ್ಪಷ್ಟೀಕರಣ ನೀಡಲಿಕ್ಕೆ ಎಬಿವಿಪಿಯ ರಾಜ್ಯ ಸಹ ಕಾರ್ಯದರ್ಶಿ ಆಗಿರುವಂತಹ ಗುರುಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನಿಜಕ್ಕೂ ಪರಮೇಶ್ವರ್ ಅವರಿಗೆ ಆಹ್ವಾನ ನೀಡಲಾಗಿತ್ತ? ಏನೆಲ್ಲ ಆಯ್ತು ಸರ್? ಸರ್, ಅದು ನಮ್ಮದು ಎಬಿವಿಪಿ ವತಿಯಿಂದ ನಾವು ರಥಯಾತ್ರೆಯನ್ನು ಕೈಗೊಂಡಿದ್ದೇವೆ 500 ವರ್ಷದ ಜನ್ಮ ಜಯಂತಿಯ ಪ್ರಯುಕ್ತ. ನಾವು ಹೀಗೆ ತುಮಕೂರನ್ನು ಮುಗಿಸಿ ತಿಪ್ಟೂರಿನಲ್ಲಿ ನಾವು ಪಂಜಿನ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಅವತ್ತು ಬೆಳಗ್ಗೆಯಿಂದನೂ ಕೂಡ ಸಂಜೆವರೆಗೂ ಪರಮೇಶ್ವರ್ ಅವರ ವಿವಿಧ ಮೀಟಿಂಗ್ಗಳು ಕಾರ್ಯಕ್ರಮಗಳು ತಿಪ್ಟೂರಿನಲ್ಲೇ ಇತ್ತು. ಆ ಸಂದರ್ಭದಲ್ಲಿ ನಾವು ಟ್ರಾಫಿಕ್ ಜಾಮ್ ಆಗುತ್ತೆ. ನಮ್ಮ ಒಂದು ಏನು ಪಂಜಿನ ಮೆರವಣಿಗೆ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಕ್ರೌಡ್ ತುಂಬ ಆಗುತ್ತೆ. ಆಗ ಏನಾಗಿದೆ ಅಂತ ನೋಡಲಿಕ್ಕೆ ಬಂದಂತಹ ಪರಮೇಶ್ವರ್ ಸರ್ರನ್ನು ನಾವೇ ಇನ್ವೈಟ್ ಮಾಡ್ತೀವಿ. ಹೀಗೆ ಒಂದು ನಮ್ದು ರಥಯಾತ್ರೆ ನಡೀತಿದೆ, ಬಂದು ಪುಷ್ಪಾರ್ಚನೆ ಮಾಡಿ ಅಂತ. ಆ ಸಂದರ್ಭದಲ್ಲಿ ಅವರು ಬಂದು ಪುಷ್ಪಾರ್ಚನೆಯನ್ನು ಮಾಡಿ ರಾಣಿ ಅಬ್ಬಕ್ಕಳ ಭಾವಚಿತ್ರ ಹೇಗೆ ಆಯಿತು ಅನ್ನೋ ಕುತೂಹಲದ ಪ್ರಶ್ನೆಗಳನ್ನು ಕೇಳ್ತಾರೆ. ಒಳ್ಳೇದಾಗಲಿ ಅಂತ ಒಂದು ಶುಭ ಹಾರೈಕೆಗಳನ್ನು ಹೇಳಿ ಹೋಗ್ತಾರೆ. ಅದರಲ್ಲಿ ಯಾವುದೇ ರೀತಿ ರಾಜಕೀಯ ಅಂತಕ್ಕಂಥದ್ದು ಏನಿಲ್ಲ ಸರ್. ಅಲ್ಲ, ಈಗ ರಾಜಕೀಯ ಸ್ವರೂಪಗಳು ಪಡ್ತಿದೆ. ಪರಮೇಶ್ವರ್ ಅವರು ಎಬಿವಿಪಿ ಕಾರ್ಯಕ್ರಮಕ್ಕೆ ಹೋಗಿದ್ದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು. ಎಬಿವಿಪಿ ರಾಜಕೀಯವಾಗಿ ಸಂಘಟನೆಗೆ ಗುರುತಿಸ್ಕೊಂಡಿರುವಂಥದ್ದು ಅಥವಾ ಹೇಗೆ? ಸರ್, ವಿದ್ಯಾರ್ಥಿ ಪರಿಷತ್ ಅಂತಕ್ಕಂಥದ್ದು ಒಂದು ಸ್ವತಂತ್ರ ವಿದ್ಯಾರ್ಥಿ ಸಂಘಟನೆ. ಯಾವತ್ತಿಗೂ ಕೂಡ ವಿದ್ಯಾರ್ಥಿ ಪರಿಷತ್ ರಾಜಕೀಯದ ಹೊರತಾಗಿರ್ತಕ್ಕಂಥದ್ದು, ಯಾವತ್ತಿಗೂ ಕೂಡ ಪಕ್ಷ ರಾಜಕಾರಣದಿಂದ ದೂರ ಇರತಕ್ಕಂಥದ್ದು, ರಾಷ್ಟ್ರ ಹಿತವನ್ನು ಕಾಯ್ತಕ್ಕಂಥದ್ದು ವಿದ್ಯಾರ್ಥಿ ಸಂಘಟನೆ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ನ ನಿಲುವು ಸ್ಪಷ್ಟವಾಗಿದೆ. ಯಾವ ರಾಜಕಾರಣಿಗಳಿಗೂ ಕೂಡ, ಯಾವ ರಾಜಕೀಯ ಪೊಲಿಟಿಷಿಯನ್ಸ್ಗೂ ಕೂಡ ನಾವು ಇನ್ವೈಟ್ ಮಾಡಿಲ್ಲ. ಹಾಗೆ ಅನೇಕರು ಬಂದು ಪುಷ್ಪಾರ್ಚನೆ ಮಾಡ್ತಾರೆ ಜನಸಾಮಾನ್ಯರಂತೆ. ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಅದು ಆಕಸ್ಮಿಕವಾಗಿ ನಡೆದ ಘಟನೆನಾ? ಖಂಡಿತ ಸರ್, ಇದು ಆಕಸ್ಮಿಕವಾಗಿ ರಸ್ತೆ ಮಧ್ಯೆ ನಡೆದಂಥ ಘಟನೆ ಅಷ್ಟೇ. ಜೊತೆಗೆ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇರುವಂಥದ್ದು ಇದನ್ನು ರಾಜಕೀಯವಾಗಿ ಬೆಳೆಸ್ತಾ ಇದ್ದಾರೆ ಅಂತ. ಇದಕ್ಕೆ ಎಬಿವಿಪಿ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸರ್, ಇದರಲ್ಲಿ ಯಾವುದೇ ರೀತಿ ರಾಜಕೀಯವಾಗಿ ನೋಡೋಂಥದ್ದಿಲ್ಲ. ಯಾಕೆಂತಂದರೆ ಗೃಹ ಸಚಿವರು ಒಬ್ಬರು ಜನಪ್ರತಿನಿಧಿ. ಈ ಒಂದು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಎಲ್ರಿಗೂ ಕೂಡ ಗೃಹ ಸಚಿವರು. ಹಾಗೆ ಅವ್ರು ಯಾವುದೋ ಒಂದು ಪಕ್ಷಕ್ಕೆ ಮಾತ್ರ ಗೃಹ ಸಚಿವರಲ್ಲ. ಹಾಗಾಗಿ ಅವ್ರು ಬಂದು ಪುಷ್ಪಾರ್ಚನೆ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ ವಿಷಯ. ಅದರಲ್ಲಿ ಏನು ರಾಜಕಾರಣ ಮಾಡೋಂಥದ್ದು ಇಲ್ಲ ಸರ್. ಪರಮೇಶ್ವರ್ ಅವರ ನಡೆ ಏನಿದೆ ಇದನ್ನ ಎಬಿವಿಪಿ ಸ್ವಾಗತವನ್ನು ಮಾಡ್ತಾ ಇರುವಂಥದ್ದು. ಇದು ಆಕಸ್ಮಿಕವಾಗಿ ಏನು ರಸ್ತೆಯಲ್ಲಿ ಪಂಜಿನ ಮೆರವಣಿಗೆ ಹೋಗ್ತಾ ಇತ್ತು, ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಬಂದರು. ಅವರನ್ನ ಆಹ್ವಾನವನ್ನ ಮಾಡಿದ ಮೇರೆಗೆ ಅವರು ಪುಷ್ಪಾರ್ಚನೆಯನ್ನ ಮಾಡಿದ್ರು, ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಅಂತ ಹೇಳಿ ಎಬಿವಿಪಿ ಸ್ಪಷ್ಟನೆಯನ್ನ ನೀಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.